ನಮಸ್ತೆ ವೀಕ್ಷಕರೇ, ಮೀನರಾಶಿಯ ಸೆಪ್ಟೆಂಬರ್ ತಿಂಗಳ ಭವಿಷ್ಯವನ್ನ ಹಾಗೂ ಶುಭ ಅಶುಭ ಫಲಗಳು ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ರಾಶಿಯಲ್ಲಿ ಮೀನ ರಾಶಿಯಲ್ಲಿ ಶನಿ ಇರೋದ್ರಿಂದ, 12ನೇ ಮನೆಯಲ್ಲಿ ರಾಹು ಇರೋದ್ರಿಂದ, ರಾಶಿಯಲ್ಲಿ ಶನಿ ಇರೋದ್ರಿಂದ 12ನೇ ಮನೆಯವನು ರಾಶಿಗೆ ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಕೆಲ್ಸ ಕಾರ್ಯ ಎಲ್ಲ ಕೂಡ ಕುಂಠಿತ ಆಗ್ತಾ ಹೋಗ್ತಾ ಇರುತ್ತೆ. ಮನಸ್ಸಿರೋದಿಲ್ಲ, ಮನಸ್ಸು ಚಂಚಲವಾಗಿರುತ್ತೆ. ಮತ್ತೆ ಎಲ್ಲೋ ಒಂದ್ ಕಡೆ ನೀವು ಮಾಡೋ ಕೆಲಸ ಅರ್ಧಕ್ಕೆ ಪೆಂಡಿಂಗ್ ಆಗಿ ನಿಲ್ಲುವಂತ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಆದ್ರೆ ನೀವು ಮಂದವಾಗಿ ಸ್ಲೋ ಆಗಿರ್ತೀರಾ ಅಂತ ಹೇಳುತ್ತೆ. ಯಾಕಂದ್ರೆ ಶನಿ ರಾಶಿಯಲ್ಲಿ ಕೂತಿರೋದ್ರಿಂದ ಯಾವ ಒಂದು ಕೆಲಸ ಮಾಡಕ್ ಹೋದ್ರು ನಿಮ್ಗೆ ಅಡೆತಡೆಗಳು ಜಾಸ್ತಿ ಆಗ್ತಾ ಇರುತ್ತೆ. ನೋಡಿ, ಎರಡನೇ ಅಧಿಪತಿ ಕುಜ 8ರಲ್ಲಿ ಇರೋದ್ರಿಂದ ಕುಟುಂಬದಲ್ಲಿ ಜಗಳ, ಕುಟುಂಬ ಅಂತ ಬಂದಾಗ ಜಗಳ, ಏನಾದ್ರೂ ಒಂದು ಮನಸ್ತಾಪ, ಆ ಕುಟುಂಬದವರಿಗೆ ಅನಾರೋಗ್ಯ ಹೆಚ್ಚಾಗುದು, ಇದೆಲ್ಲ ಕೂಡ ಆಗ್ತಾ ಇರುತ್ತೆ. ಮತ್ತೆ ಹಣಕಾಸಿನಲ್ಲಿ ಕೂಡ ತುಂಬಾ ತೊಂದರೆಯನ್ನ ಅನುಭವಿಸ್ತೀರಾ ಮೀನರಾಶಿಯವರು. ನೋಡಿ, ಮೂರನೇ ಮನೆಯ ಅಧಿಪತಿ ಶುಕ್ರ 6ನೇ ಮನೆಯಲ್ಲಿ ಇರೋದ್ರಿಂದ ಸ್ನೇಹಿತರು ಕೂಡ ಶತ್ರುಗಳಾಗುವಂತ ಒಂದು ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಒಂದು ಸೆಪ್ಟೆಂಬರ್ 17ರ ನಂತರ ಮೀನರಾಶಿಯವರು ಯಾವ ಒಂದು ಸ್ನೇಹಿತರನ್ನು ಕಾಂಟ್ಯಾಕ್ಟ್ ಮಾಡ್ಬೇಡಿ, ಯಾರ ಹತ್ರನೂ ಮಾತಾಡ್ಬೇಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಸ್ನೇಹಿತರು ಹಾಗೆ ಉಳ್ಕೊಳ್ಬೇಕು. ಹಂಗಾಗ್ಬೇಕು ಅಂತಂದ್ರೆ ನಮ್ಮ ಮಾತಿನ ಮೇಲೆ ನಿಗಾ ಇರ್ಬೇಕಾಗತ್ತೆ. ನೋಡಿ, ರಾಶಿ ಅಧಿಪತಿ 4ರಲ್ಲಿ ಗುರು ಇರೋದ್ರಿಂದ ತಾಯಿಯಿಂದ ಲಾಭ ಬರುತ್ತೆ. ತಾಯಿಯಿಂದ ಲಾಭ, ಹೊಸ ವಾಹನ ಖರೀದಿ ಮಾಡ್ಬೋದು. ಅಥವಾ 6ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಶತ್ರುಗಳು ಹೆಚ್ಚಾಗ್ತಾರೆ. ಅದರಿಂದ ಸ್ವಲ್ಪ ನೋಡ್ಕೊಳ್ಳಿ. ನಿಮ್ಮ ಶತ್ರು ಬಾಧೆಗೋಸ್ಕರ ನಮ್ಮಲ್ಲಿ ಸಿಕ್ಕುವಂತಹ ಬ್ರೇಸ್ಲೆಟ್ ಅನ್ನು ಹಾಕೊಳ್ಳಿ. ಯಾಕಂದ್ರೆ ಹಿತಶತ್ರುಗಳು ಅತಿ ಹೆಚ್ಚಾದಾಗ ನಮ್ಗೆ ಗೊತ್ತಾಗ್ದಿರಾ ನಮ್ಮ ಒಂದು ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ನಮ್ಗೆ ಗೊತ್ತಿಲ್ದಿರಾನೆ ನಮ್ಗೆ ಏನ್ ಬೇಕು ಅನ್ನೋದನ್ನ ನಾವು ಹೇಳ್ಬಿಟ್ಟಿರ್ತೀವಿ. ಅದು ಕೂಡ ನಿಮ್ಗೆ ಎಲ್ಲೋ ಒಂದ್ ಕಡೆ ಲೀಕ್ ಔಟ್ ಆಗ್ಬಿಟ್ಟಿರುತ್ತೆ. ಹಾಗಾಗಿ ನಿಮ್ಮ ಹಿತಶತ್ರುಗಳ ಕಾಟದಿಂದ ನೀವು ಪಾರಾಗ್ಬೇಕು ಅಂದ್ರೆ ನಮ್ಮ ನಂಬರ್ಗೆ ಕರೆ ಮಾಡಿ. ಆನ್ಲೈನ್ ಮುಖಾಂತರ ಆಗಿರ್ಬೋದು, ನಮ್ಮ ಸಂಸ್ಥೆ ಮುಖಾಂತರ ಆಗಿರ್ಬೋದು. ಈ ಒಂದು ಬ್ರೇಸ್ಲೆಟ್ ನ ನೀವು ಹಾಕೊಂಡಿದ್ದೆ ಆಗಿದ್ದಲ್ಲಿ ನಿಮ್ಮ ಹಿತಶತ್ರುಗಳು ನಿಮ್ಗೆ ಯಾರಾದ್ರೂ ಏನಾದ್ರು ಕೆಟ್ಟದ್ ಮಾಡೋರು ಕೂಡ, ಬಯಸೋರು ಕೂಡ ಮಾಡ್ದಿರ ಇರ್ತಾರೆ. ಮಾಡಿದ್ರು ಕೂಡ ನಿಮ್ಗೆ ಅದು ರಿಮೂವ್ ಆಗ್ಬಿಡುತ್ತೆ. ನೆಗೆಟಿವ್ ಯಾವ್ದು ನಿಮ್ಮ ಹತ್ರ ಸುಳಿಯೋದಿಲ್ಲ ಅಂತ ಹೇಳ್ತೀನಿ. ಹಾಗಾಗಿ ನೋಡಿ, ಕೇತು 6ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಶತ್ರುಗಳು ಹೆಚ್ಚಾಗುವಂತ ಚಾನ್ಸು ಜಾಸ್ತಿ ಆಗಿರುತ್ತೆ. ಮತ್ತೆ ನೀವು ರಾಶಿಯಿಂದ ಶನಿಯ ನೇರ ದೃಷ್ಟಿ 7ನೇ ಮನೆಗೆ ಬೀಳೋದ್ರಿಂದ ಗಂಡ ಹೆಂಡತಿ ಡೈವರ್ಸ್ ಆಗುವಂತ ತುಂಬಾ ಹೆಚ್ಚು ಡೈವರ್ಸ್ ಕೇಸು ಜಾಸ್ತಿ ಆಗತ್ತೆ ಮೀನರಾಶಿಯವರಿಗೆ. ಹಾಗಾಗಿ ನಿಮ್ಮ ಗಂಡ ಹೆಂಡತಿಯ ಸಮಸ್ಯೆ ಅತಿ ಹೆಚ್ಚು ಆಗತ್ತೆ. ಡೈವರ್ಸ್ ಕೂಡ ಆಗಬಹುದು ಅಂತ ಹೇಳ್ಬೋದು. ಮತ್ತೆ ನೋಡಿ, 9ನೇ ಅಧಿಪತಿ 8ರಲ್ಲಿ ಕುಜ ಇರೋದ್ರಿಂದ ತಂದೆಗೆ ಅನಾರೋಗ್ಯ ಕಾಣಬಹುದು. ತಂದೆಯ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಗಮನ ಇಟ್ಕೊಳ್ಳಿ. 12ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಯಾವ್ದಾದ್ರೂ ಒಂದು ಕೆಟ್ಟ ಸುದ್ದಿಯನ್ನ ಕೇಳ್ತೀರಾ. ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಅಲ್ಲಾಗಿರ್ಬೋದು, ನಿಮ್ ಕೆಲಸ ಮಾಡೋ ವಿಚಾರದಲ್ಲಾಗಿರ್ಬೋದು. ಈ ತರ ಯಾವ್ದಾದ್ರೂ ಒಂದು ಕೆಟ್ಟ ಸುದ್ದಿಯನ್ನ ಕಿವಿಯಲ್ಲಿ ಕೇಳ್ತೀರಾ, ಅಥವಾ ಕಣ್ಣಲ್ಲೂ ಕೂಡ ನೋಡ್ಬೋದು ಅಂತ ಹೇಳ್ತೀನಿ. ಅದು ನಿಮ್ಮ ಮನಸ್ಸಿಗೆ ತುಂಬಾ ನೋವನ್ನುಂಟು ಕೂಡ ಮಾಡುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ನೋಡಿ, ಮೀನ ರಾಶಿಯವರು ಈ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬಾ ಸ್ವಲ್ಪ ಕೆಟ್ಟ ಸುದ್ದಿ, ಕೆಟ್ಟ ಮಾಹಿತಿ ಎಲ್ಲ ಬರೋದ್ರಿಂದ ನೀವು ಕುಜನ ಒಂದು ಬ್ರೇಸ್ಲೆಟ್ ನ ಯೂಸ್ ಮಾಡಿ, ಅಥವಾ ಗುರುವಿನ ಒಂದು ಬ್ರೇಸ್ಲೆಟ್ ನ ಯೂಸ್ ಮಾಡಿ, ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಕೊನೆಯ ಮೀನರಾಶಿಯವರ ಫಲಾನುಫಲಗಳನ್ನ ಹೇಳ್ತೀನಿ. ಹಾಗಾಗಿ ಈ ಒಂದು ಸಣ್ಣ ಒಂದು ಬ್ರೇಸ್ಲೆಟ್ ಆಗಿರ್ಬೋದು, ನಿಮ್ಮ ಶತ್ರು ಬಾಧೆಯಿಂದ ತಪ್ಪಿಸ್ಕೊಳ್ಳುವಂತ ಬ್ರೇಸ್ಲೆಟ್ ಆಗಿರ್ಬೋದು, ನಮ್ಮ ನಂಬರ್ಗೆ ಕರೆ ಮಾಡಿ. ಖಂಡಿತವಾಗ್ಲೂ ನೀವೆಲ್ಲೇ ಇದ್ರು ಆನ್ಲೈನ್ ಮುಖಾಂತರ ನಾವು ನಿಮಗೆ ತಲುಪಿಸ್ಕೊಡ್ತೀವಿ. ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ ವೀಕ್ಷಕ.